ನಮಸ್ಕಾರ, ನಾನು ಅರುಣ್ ಭೋಪಾಲ್ ಮಾತಾಡ್ತಿದ್ದೀನಿ. ಸೊ ನಾನು ಇವತ್ತು ಇದ್ದೀನಿ ಬಳ್ಳಾರಿಯ ದುರ್ಗಮ್ಮಗುಡಿ ಸರ್ಕಲಲ್ಲಿ. ಅಂದರೆ ಇಲ್ಲಿ ಏನು ಬ್ರಿಡ್ಜ್ ಇದೆ, ಬ್ರಿಡ್ಜ್ ಪಕ್ಕದಲ್ಲಿ ಇರ್ತಕ್ಕಂಥದ್ದು. ಇವತ್ತು ಬಳ್ಳಾರಿಯ ಆದಿದೇವತೆ ಕನಕ ದುರ್ಗಮ್ಮ ಸಿಡಿಬಂಡಿ ರಥೋತ್ಸವ ಇರೋದ ಹಿನ್ನೆಲೆಯಲ್ಲಿ ಇವತ್ತು ಬಳ್ಳಾರಿಯಲ್ಲಿ ಅತ್ಯಂತ ಹಬ್ಬದ ವಾತಾವರಣ ಆಗಿದೆ. ಯಾಕಂತಂದರೆ ಇದು ಪ್ರತಿ ವರ್ಷವೂ ಅತ್ಯಂತ ಹೆಚ್ಚಿನ ಜನ, ಸುಮಾರು ಲಕ್ಷಗಟ್ಟಲೆ ಜನ ಇಲ್ಲಿ ಸೇರ್ತಕ್ಕಂಥದ್ದೊಂದು ಇಲ್ಲಿ ನಡೆಯೋದ್ರಿಂದ ಈ ಬಾರಿ ವಿಶೇಷವಾಗಿ 2026ನೇದು ಏನು ಇವತ್ತು ನಡೀತಿದೆ ದುರ್ಗಮ್ಮ ಸಿಡಿ ಕಾರ್ಯಕ್ರಮ. ಈ ದುರ್ಗಮ್ಮ ಸಿಡಿ ಕಾರ್ಯಕ್ರಮದಲ್ಲಿ ಇವತ್ತು ನಿಜವಾಗ್ಲೂ ಕೂಡ ವಿಶೇಷವಾಗಿ ಅಧಿಕಾರಿಗಳು ಅತ್ಯಂತ ಮುತುವರ್ಜಿವಹಿದ್ದು ಅತ್ಯಂತ ಕಾಳಜಿ ವಹಿಸಿಕೊಂಡು ಈಗ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದು ಎಲ್ಲ ಇಲಾಖೆಗಳು, ಯಾಕಂದರೆ ಪೊಲೀಸ್ ಇಲಾಖೆಗಳಾಗಿರ್ಬೋದು, ಅಥವಾ ಫೈರ್ ಇಂಜಿನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಅಥವಾ ಆಂಬುಲೆನ್ಸ್ಗಳು ಇರತಕ್ಕಂಥದ್ದಾಗಿರ್ಬೋದು, ಅಥವಾ ಪೊಲೀಸ್ ಏನು ಸರ್ಪಗಾವಲು ಅಂತ ಕರಿತೀವಿ, ಆ ಒಂದು ರೀತಿಯಲ್ಲಿ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಿಂದ ಭದ್ರತೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲ ದಿಕ್ಕುಗಳು ಕೂಡ ಈ ಅನಂತಪುರ ರಸ್ತೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಆಮೇಲೆ ಈ ಕಡೆ ಅವಂಬಾವಿ ರಸ್ತೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಅದೇ ರೀತಿ ಮೋಕ ರಸ್ತೆಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಎಲ್ಲ ಕಡೆಯಿಂದನೂ 4 ದಿಕ್ಕುಗಳ ಕಡೆಯಿಂದನೂ ಅತ್ಯಂತ ಏನು ಅಚ್ಚುಕಟ್ಟಾಗಿ ಪಾರ್ಕಿಂಗ್ ವ್ಯವಸ್ಥೆ ಆಯಿತು ಮತ್ತು ಎಲ್ಲ ರೀತಿಯ ಭದ್ರತೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಸೊ ಹಾಗಾಗಿ ಇವತ್ತು 5ವರೆಗೆ ನಡೀತದೆ ಸಿಡಿಬಂಡಿ ರಥೋತ್ಸವ. ಸೊ ಅದೊಂದು ದರ್ಶನಕ್ಕೋಸ್ಕರ ಬಹುತೇಕ ಲಕ್ಷಾಂತರ ಜನ ಬಳ್ಳಾರಿಯ ಮೂಲೆಯಿಂದ ಬರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈಗೇನು ಬರ್ತಾರೆ, ಸೊ ಇವತ್ತು ಶಾಂತಿಯುತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಇದೊಂದು ಕನಕದುರ್ಗಮ್ಮ ಈ ಸಿಡಿಬಂಡಿ ರಥೋತ್ಸವವನ್ನು ಯಶಸ್ವಿಗೊಳಿಸಬೇಕಂತೇಳಿ ಈ ಮೂಲಕ ನಮ್ಮ BP ನ್ಯೂಸ್ ತಂಡ ತಮ್ಮಲ್ಲಿ ಕೇಳ್ಕೊಳ್ತದೆ. ಸೊ ಊರು ದೇವತೆ ತಾಯಿ ದುರ್ಗಮ್ಮ ಇವತ್ತು ಸಿಡಿಬಂಡಿ ಉತ್ಸವ ಇದೆ. ಹಾಗಾಗಿ ನಮ್ಮ ಗಣೇಶ ಮಿತ್ರ ಮಂಡಳಿ, ಶಕ್ತಿ ವಿನಾಯಕ ಮಿತ್ರ ಮಂಡಳಿ ಅಂತೇಳಿ ಪಾರ್ವತಿ ನಗರಿಂದ 49 ವರ್ಷ ಕಂಪ್ಲೀಟ್ ಆಗಿದೆ. 50ನೇ ವರ್ಷ ನೆಕ್ಸ್ಟ್ ಇಯರ್ ಗಣಪತಿ ಮಾಡೋದು ಇವರು ಪ್ರತಿ ವರ್ಷ ಕೂಡ ಇದೇ ಥರನೇ ಒಂದು 700ರಿಂದ 1000 kg ಇದನ್ನು ಮಾಡಿ ಪ್ರತಿಯೊಬ್ಬರು ಕೂಡ ಅನ್ನದಾನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗಲಿ. ಎಲ್ಲ ಕಡೆ ನಡೀತಾ ಇದೆ, ಅನ್ನದಾನ ನಡೀತಾ ಇದೆ, ಪಾನಕ ನಡೀತಾ ಇದೆ, ಮಜ್ಜಿಗೆ ನಡೀತಾ ಇದೆ, ಎಲ್ಲ ಕಡೆ ನಡೀತಾ ಇದೆ. ದೇವರು ನಮ್ಮ ತಾಯಿ ಆಶೀರ್ವಾದ ಎಲ್ಲರಿಗೂ ಇರಲಿ. ನಮ್ಮ ಬಳ್ಳಾರಿ ಒಳ್ಳೆ ಅಭಿವೃದ್ಧಿ ಆಗಲಿ, ಶಾಂತಿಯುತವಾಗಿ ನಮ್ಮ ಬಳ್ಳಾರಿ ಅಭಿವೃದ್ಧಿ ಆಗಲಿ ಅಂತೇಳಿ ಬಯಸ್ತೇನೆ. ಬಳ್ಳಾರಿಯಲ್ಲಿ ಸಿಡಿಬಂಡಿ ಉತ್ಸವದ ಒಂದು ಅದ್ದೂರಿ ಕಾರ್ಯಕ್ರಮ ನಡೀತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದು ಮಹೇಶ್ವರಿ ಏನು ಒಂದು ಸಮುದಾಯ, ಒಂದು ದೊಡ್ಡ ಸಮುದಾಯ ಇದೆ. ಆ ಒಂದು ಸಮುದಾಯ ಮೊದಲಿಂದಲೂ ಕೂಡ ಒಂದು ಅನ್ನ ಸಂತರ್ಪಣೆ ಮಾಡ್ತಾನೆ ಬಂದಿದೆ. ಈ ಭಕ್ತಾದಿಗಳು, ಲಕ್ಷಾಂತರ ಭಕ್ತಾದಿಗಳು ಸಿಡಿಬಂಡಿ ಉತ್ಸವಕ್ಕೆ ಬೇರೆ ಬೇರೆ ಹಳ್ಳಿಗಳಿಂದ ಬರ್ತಾ ಇರ್ತಾರೆ. ಅವರಿಗೆ ಬಂದಂತಹ ಅವರಿಗೆ ಇಲ್ಲಿರುವಂತಹ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ. ಊಟದ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮಜ್ಜಿಗೆ ವ್ಯವಸ್ಥೆ ಆಗಿರ್ಬೋದು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ಈ ಕಂಪ್ಲೀಟ್ ಆಗಿ ಮಹೇಶ್ವರಿ ಸಮಾಜ ಏನಿದೆ, ರಾಮ್ ಧರ್ಮ ಅವ್ರ ಗ್ರೂಪ್ ಕೂಡ ಇದೆ, ತನು ಮನ ಧನದಿಂದ ಒಂದು ತಾಯಿಗೆ ಸೇವೆ ಮಾಡುವುದಲ್ಲದೆ ಬರುವಂತಹ ಎಲ್ಲ ಭಕ್ತಾದಿಗಳಿಗೆ ಮನಸ್ಸಿನಿಂದ ಸಂಪೂರ್ಣವಾಗಿ ಅವರು ಒಂದು ರೀತಿಯಲ್ಲಿ ಹೇಳಬೇಕಪ್ಪ ಅಂದ್ರೆ ಯಾವುದೇ ಒಂದು ವೈಯಕ್ತಿಕವಾಗಿ ಲಾಭ ಆಲೋಚನೆ ಮಾಡದೆ ಒಂದು ಸಾಮಾಜಿಕ ಸೇವೆಯನ್ನು ಈ ಒಂದು ಸಮಾಜ ಅಚ್ಚುಕಟ್ಟಾಗಿ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಹೌದು, ನಾವು ಸುಮಾರು ವರ್ಷ ಒಂದು 10-15 ವರ್ಷ ಆಯಿತು. ನಮಗೆ ತಿಳಿದಂಗೆ ಇಲ್ಲಿ ಪ್ರತಿ ವರ್ಷ ನಾವು ಇಲ್ಲೇ ಇರೋದು, ಇಲ್ಲೇ ಆಗ್ತೀವಿ. ಎಲ್ಲರಿಗೆ ಅಣ್ಣವ್ರಿಗೆ ಕೂಡ ಇಲ್ಲ ಊರಲ್ಲಿ ಅಂತ ಊರಿಗೆ ಹೋಗಿದ್ದಾರೆ. ಅವ್ರು ಇರಲಿ ಇರೋಲ್ಲಿ ನಾವಂತೂ ಕಂಪಲ್ಸರಿ ಅಣ್ಣವ್ರ ಇದರಿಂದ ನಾವು ಪ್ರತಿ ವರ್ಷ ದುರ್ಗಮ್ಮನ ಆಶೀರ್ವಾದದಿಂದ ಎಲ್ಲರೂ ನಾವು ದುರ್ಗಮ್ಮ ಸೇವೆ ಮಾಡಿ ಪೇರಂ ವಿಕ್ಕಿ ಅಂತೇಳಿ ಹೆಲ್ತ್ ಕಮಿಟಿ ಚೇರ್ಮನ್ ಇದ್ದಾರೆ. ಭಾಳ ವರ್ಷದಿಂದ ಇಷ್ಟು ವರ್ಷದಿಂದ ಪಾರ್ಟಿ ದುಡ್ಕೊಂಡು ಬಂದಾರೆ. ಆದರೂ ಇವತ್ತು ಕೂಡ ಹಂಗೆ ಇದ್ದಾರೆ ಅವರು. ಎದಕ್ಕಂದ್ರೆ ದುರ್ಗಮ್ಮಗುಡಿ ಇಲ್ಲೇ ದುರ್ಗಮ್ಮಗುಡಿ ಹತ್ರ ಕಪ್ಪಲೋಡಲ್ಲಿ ಅವ್ರ ಮನೆ. ಆದರೂ ಪ್ರತಿ ವರ್ಷ ಪ್ರತಿ ದಿವಸ ದುರ್ಗಮ್ಮನ ಮಕ್ಕೆ ಅವ್ರು ಇಲ್ಲಿಂದ ಪ್ರಾರಂಭ ಮಾಡೋದು, ಎಲ್ಲಿಗೆ ಹೊರಗೆ ಹೋಗ್ಬೇಕಂದ್ರೆ ಕೂಡ